ಇಲ್ಲ. ಹೇಳು. ಕುದುರೆ ಬಲಿ ಬಂದು ನಾನು ಹೇಳಂಗ್ ಮಾಡ್ಯಾರ. ಯಾರು ಹೇಳಿದ್ರು ಮಾಡಂಗಿಲ್ಲದ ಎಲ್ಲೆಲ್ಲಿ ಏನು ತೊಂದರೆ ಮಾಡಿದಾರ ಈಗ? ಮನಿ ಒಳಗ, ತೋರ್ಸು. ಭೂಮಿ ಒಳಗ, ಎಲ್ಲಿ ತೋರ್ಸ್ಕೊತಾನೆ ನೀನೀಗ? 4 ಮೂಲಿಗದೋ ಬರ್ತಾ. ಮೈಯ ಕೈಯ ಕಾಲ ತಲಿ ದೇಹ ಪೂರ್ತಿ ಎಲ್ಲಾ ಕಡೆನೂ ಸೆಳೆತ ಮಿತಿ ಮೀರದು ಹೋಗ್ತಾ. ಬಾಯಿ ಮಾತು ಬರ್ಲಾಗ್ಯಾವ. ಯಾರಿಗೆ? ಕುದುರೆಗೆ. ನಾ ಬಂದು ಹೇಳಕ್ಕ ಕಟ್ ಮಾಡ್ಯಾರ. ಆಯ್ತು, ಎಷ್ಟಿನಿಂದ ಮನೆಲ್ಲ ಬಿಚ್ಚ ಕಳ್ಸಿದ್ದೀನಲ್ಲ ಅವಾಗಿಂದ ದಾರಿ ತೋರ್ಸಲ್ಗತ್ತಿದ. ತೋರ್ಸಕತ್ತೀಯ? ಆದ್ರೂ ಕುದುರೆ ಸನಿ ಬರಾಕ ನನಗ ಹತ್ತು ಲೋಭ ಆಗ್ತಾ. ಆಯ್ತು, ಈಗ ಬರ್ತದೆ ನೋಡಿ ನೀಟಾಗಿ. ನಿನ್ ಕಡೆ ದಾರಿ ನಾ ತೋರ್ಸಿದೋ ಭಕ್ತ. ನಿನ್ ಮೇಲೆ ವಿಶ್ವಾಸ ಇಟ್ಟು ಬಂದಾರ ಅವರು. ನೋಡು ಅವ್ರದೆಲ್ಲ ಕಿತ್ತು ಹಾಕ್ಬಿಡು. ಆಯ್ತು, ನೀನು ಫಸ್ಟ್ ಬಲವಾಗಿ ನಿಂತ್ಕೊಂಡ್ಬಿಟ್ಟಿಲ್ಲ. ನೀನು ಸುಮ್ಮನೆ ಹಾಕಿ ಬರ್ಕೊಂಡಿದ್ರೆ ಆಗಲ್ಲ. ಇನ್ನ ಇದೇ ಲಾಸ್ಟ್ ನಾವು ಬಂದಿದ್ದೀವಿ, ಈಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಭಕ್ತ, ಈ ಭಕ್ತ ಕೇಳು. ನಾ ಯಾವಾಗ ಹೇಳ್ದದೇನಂತ ಕೇಳು ಭಕ್ತ. ನಾನು ಈ ಭಕ್ತನ ಭಕ್ತಿ ಮೆಚ್ಚಿ ಯಾವಾಗ ಹೇಳ್ದು ಬಂದಿದ. ಎಲ್ಲಾ ದುಷ್ಟ ಶಕ್ತಿ ನಾಶ ಮಾಡಿ ಅವ್ರು ಮಾಡ್ಕೊಂತಿಲ್ಲ ಗಾದಿ ಮಾಡ್ಕೊಡು ಭಕ್ತ. ಯಾವ ದುಷ್ಟಶಕ್ತಿ ಬಿಟ್ಟಿರೋದು? ಫಸ್ಟ್ ಈ ಕಡೆದು ಬಂದದ ನೋಡು. ಮಾತಾಡೋಣ, ನೀನ್ ಕೇಳಿ, ಕೇಳೋಣ. ಯಾವಾಗಿಂದ ಬಂದ ತಾಯಿ? ಉತ್ತರ ದಿಕ್ಕಿಂದ ಬಂದದೋ ಭಕ್ತ. ಯಾರ ಹೆಸರೇನವರು? ಯಾರು ಅವ್ರು ಮಾಡಿದವರು? ನಮ್ಮ ಮನಿ ಮುಂದೆ. ಅದು ಯಾವಾಗ ಎಷ್ಟು ವರ್ಷ ಆಯ್ತು ಕೇಳ? ಏನಿಲ್ಲ ಅಂದ್ರು 8-9 ತಿಂಗಳು ಮುಂದೈತದ ಕುದುರೆ ಬಿಟ್ಟು. ಆಮೇಲೆ ಮನಿ ಮಂದಿಗೆಲ್ಲ ಹಿಡ್ದದ. ಯಾರು ಮಾತೆ ಒಂದ್ಸಲ ಎಲ್ಲನೇ ಸಾಕು ಬಿಟ್ಟು ಹೋಗ್ಬೇಕಾನ್ಸತ್ತು ಭಕ್ತ. ಒಂದ್ಸಲ ಹಿಡಿದೀನಿ, ಬಿಡಬಾರ್ದು, ನೋಡೇ ಬಿಡ್ಬೇಕು. ನಂದ ಹೋಲಿ ಅದ್ರ ಹೋಲೈತಿ. ಅದಕ್ಕ ನಾ ಅದೀನಿ, ಹೆದರ್ ಬಿಡ್ಬಾರ್ದು. ಅದರ ಬಗೆಹರಿಸಕ್ ಆಗ್ಬೋದಲ್ಲ ಅಂತ. ಇಲ್ಲ ಭಕ್ತ, ಹಂಗ ತಿಳ್ಕೊಬೇಡ. ಹಿಂಗೆಲ್ಲ ಬಗೆಹರಿಸ್ತಾರ. ಅವ್ರಿಗೊಬ್ಬರೇ ಇಲ್ಲ, ಅದಕ್ಕೆ ನಿನಗೆ ಇಟ್ಟು ತ್ರಾಸ ಆಗ್ಲಿಕತ್ತದ. ನಾವ್ ಇಟ್ಟು ಮಂದಿ ನಿಂತದಕ್ಕ ನಿನಗೆ ಇಲ್ಲಿ ತಂದಾರ. ಇಲ್ಲಾಂದ್ರೆ ನಿನಗೆ ಎಷ್ಟೊತ್ತಿಗೆ ಮಾಯ ಮಾಡೋಕ್ ಬಿಡ್ಬೇಡ. ನಿನಗೆ ಹೇಳಿಲ್ಲ ಭಕ್ತ, ನೀ ಹೇಳಿದ್ರೆ ಎದಿ ಹೊಡ್ಕೋತಿ ಅಂದು ನಿನಗೆ ಹೇಳಿಲ್ಲ. ನಮಸ್ಕಾರ ವೀಕ್ಷಕರು. ನಮಸ್ಕಾರ ವೀಕ್ಷಕರಿಗೆ. ಸೊ ಮಹಾರಾಷ್ಟ್ರದಲ್ಲಿ ಒಂದು ಸಮಸ್ಯೆ ನಮಗೆ ರಾಘವೇಂದ್ರ ಅವ್ರ ಗಮನಕ್ಕೆ ಬಂದಿತ್ತು. ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ, ಬಟ್ ಅವ್ರು ನಮ್ಮ ಕನ್ನಡದವರು. ಮಹಾರಾಷ್ಟ್ರದಲ್ಲಿ ಅವರು ಜೀವನ ಕಟ್ಕೊಂಡಿದ್ದಾರೆ. ಬಟ್ ಅಲ್ಲಿ ಸಂಬಂಧ ಕುಟುಂಬ ಅಲ್ಲಿರೋದ್ರಿಂದ ಅವ್ರು ಅಲ್ಲೇ ಉಳ್ಕೊಂಡು, ಸೊ ಅಲ್ಲಿ ಒಂದು ವ್ಯವಸಾಯ ಮತ್ತು ಸಣ್ಣ ಪುಟ್ಟ ಕೆಲವೊಂದಷ್ಟು ಬಿಸ್ನೆಸ್, ಸೊ ಅದು ಜೀವನ ಮಾಡ್ಕೊಂಡಿದ್ರು. ನಮ್ಮನ್ನು ಕರೆದಾಗ ನಾವು ಇಲ್ಲಿಂದ ಹೋದ್ವಿ ಮಹಾರಾಷ್ಟ್ರಕ್ಕೆ. ರಾಘವೇಂದ್ರ ಅವ್ರು ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲಿಂದ ವಿಡಿಯೋಗಳು ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಹೊರಗಡೆ, ಯಾಕಂದರೆ ಅಲ್ಲಿಂದ ತೊಂದರೆ ಆಗ್ಬೋದು ಅಂತ ಸ್ವಲ್ಪ ಬ್ಲರ್ ಮಾಡಿ ಕೆಲವೊಂದಷ್ಟು ಅಲ್ಲಿಂದು ಮನೆ ಒಳಗಡೆ ಆಗೋ ಘಟನೆಗಳು, ಮತ್ತು ಅಲ್ಲಿ ಯಾರು ಅವರು ಮೇಡಮ್ ಅವರಿದ್ದರು, ಅವ್ರಿಗೇ ಅವ್ರ ಮನೆ ದೇವರನ್ನು ಆಹ್ವಾನ ಮಾಡಿದರು ರಾಘವೇಂದ್ರ ಅವರು. ಅಲ್ಲಿ ಬಂದಾಗ ಅಲ್ಲಿ ಒಂದಷ್ಟು ಹೇಳಿಕೆಗಳು ಕೊಟ್ಟೈತೆ, ಅಲ್ಲಿಂದ ಏನು ತೊಂದರೆ ಆಗೈತೆ ಅನ್ನೋದನ್ನು ತಿಳಿಸೈತೆ. ಸೊ ಅದು ತುಂಬ ಇಂಟ್ರೆಸ್ಟ್ ಇತ್ತು. ಅದು ಒಂದು ಸರಿ ಅಲ್ಲ, 2 ಸರಿ ಅಷ್ಟು ದೂರ ಹೋಗಿದ್ದು ನಾವು. ಫಸ್ಟ್ ಒಂದು ಸರಿ ಒಂದಷ್ಟು ವಿಚಾರ ಬಂತು, ಅದನ್ನು ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟು, ನೆಕ್ಸ್ಟ್ ಇನ್ನೊಂದು ಸರಿ ಚೆಕಪ್ ಮಾಡೋಕ್ಕೆ ಅಂತ ಮತ್ತೆ ಒಂದು ಸರಿ ಅಲ್ಲಿ ಹೋಗಿ ಮತ್ತೆ ಒಂದು ಸರಿ ಅದನ್ನು ಕ್ರಾಸ್ ಚೆಕ್ ಮಾಡಿದಾಗ ಅಲ್ಲಿ ಮ್ಯಾಕ್ಸಿಮಮ್ 70% ರಿಸಲ್ಟ್ ಅವ್ರಿಗೆ ಸಿಕ್ಕಿತ್ತು. ಇನ್ನೊಂದು 30% ಕೆಲವೊಂದಷ್ಟು ವಿಚಾರಗಳಲ್ಲಿ ಅನುಮಾನಗಳಿತ್ತು, ಅವುಗಳನ್ನೂ ಕೂಡ ಸರಿ ಮಾಡಿಕೊಟ್ಟು ನೆಕ್ಸ್ಟ್ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದು ಏನು ಅಷ್ಟೊಂದು ಸಮಸ್ಯೆ, ಅವ್ರದ್ದು ಸಾಕಷ್ಟು ಸಮಸ್ಯೆ ಇತ್ತು. ಪ್ರೆಸೆಂಟು ಕೂಡ ಅವ್ರಿಗೆ ಎಷ್ಟೋ ದಿವಸದಿಂದ ಆಗದೇ ಇದ್ದಿದ್ದು, ಜೀವನ ಇನ್ನೇನು ಮುಗೀತು ಅನ್ನೋ ಲೆಕ್ಕಕ್ಕಿದ್ದಿದ್ದು. ಸೊ ನಿಮ್ಮದೊಂದು ವಿಡಿಯೋ ನೋಡಿದ್ಮೇಲೆ ನಾವು ನಿಮ್ಮನ್ನು ಕರೆಸಿದ್ವಿ ಅಂತ ಹೇಳಿದ್ರು. ಈಗ ಅವರು
ನೀವು ಹೋಗಿ ಬಂದಾದಮೇಲೆ ಸ್ವಲ್ಪ ಎಲ್ಲದರಲ್ಲೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ಹೇಳಿದ್ರು. ಹೌದು. ಸೊ ಆ ವಿಚಾರ ತಿಳಿಸಿ. ಇಲ್ಲಿ ಅವ್ರಿಗೆ ಏನಂತಂತಂದರೆ ಈಗ ನಾವು ಹೇಳ್ದವಲ್ಲ, ಇಲ್ಲಿ ಆಜು ಬಾಜುದವರೆಲ್ಲ ತೊಂದರೆಗಳು ಮಾಡಿದ್ದು. ಆಮೇಲೆ ಅವ್ರಿಗೆ ಮೈ ಕೈ ನೋವು, ಸುಸ್ತು, ನಿಶಕ್ತಿ, ಆಮೇಲೆ ಕೆಲಸಗಳಾಗ್ತಾ ಇರಲ್ಲ. ಕೊಡೋರು ಒಡಬೇಕು. ಆದರೆ ಇವಾಗ ಹೆಂಗಂತದಂತಂದರೆ ಇವಾಗ ದುಡ್ಡು ತಗೊಂಡಿರ್ತಾರೆ, ಅವ್ರಿಗೆ ತೀರ್ಸೋಕ್ಕಾಗಲ್ಲ. ಮತ್ತು ಇವ್ರ ಹತ್ರ ತಗೊಂಡ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ. ಆ ಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ಇವ್ರಿಗೆ ಆರೋಗ್ಯದಲ್ಲಿ ಏರುಫೇರು, ಅಂದರೆ ಮೈ ನೋವು, ಸುಸ್ತು, ಕೆಲಸ ಮಾಡೋದಕ್ಕೆ ಜಡತ್ವ, ಇದು ಮಾಡೋಕ್ಕೆ. ಆಮೇಲೆ ಅವ್ರಿಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಪಾಪ ಕೂತ್ಕೊಂಡ್ರೆ ಹೇಳೋದು ಕಷ್ಟ, ಎದ್ದರೆ ಕೂತ್ಕೊಳ್ಳೋದು ಕಷ್ಟ. ಇಲ್ಲಿ ಮೊದಲು ನಮ್ಮೊಂದು ವೀಡಿಯೋಸ್ಗಳು ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದರು ಅವರು. ಬಂದು ಆಮೇಲೆ ಅವ್ರಿಗೆ ಏನೇನು ತೊಂದರೆಗಳಾಗಿತ್ತು ಅಂತೆಲ್ಲ ಹೇಳಿ ಕ್ಲಿಯರ್ ಮಾಡಿ, ಆಮೇಲೆ ಅವ್ರದ್ದು ಆರೋಗ್ಯದಲ್ಲೂ ಚೇತರಿಕೆ ಕಂಡಿತು. ಅಲ್ಲೇ ನಮ್ಮ ದೇವಸ್ಥಾನದಲ್ಲೇ ರಿಲೀಫ್ ಕೊಟ್ಬಿಟ್ಟಿವಿ ನಾವು. ಅದನ್ನು ಮೈಕ ಫ್ರೀ ಆಯಿತು ಅಲ್ಲ ಮೈಕ. ಆಮೇಲೆ ಅವ್ರಿಗೆ ಹೆಂಗಂತಂದರೆ ಚೆಲ್ಕೊಡ್ದಂಗೆ ಹೊಡೆಯೋದು, ಸೂಜಿದಂಗೆ ಸುಚ್ಚೋದು, ಅವ್ರಿಗೆ ನಿದ್ದೆನೇ ಬರ್ತಾ ಇರಲ್ಲ. ಅವ್ರಿಗೆ ಹೆಂಗೆ ಅಂತಂದರೆ ಇಲ್ಲಿಂದ ಅಲ್ಲಿಗೆ ನಡಿಬೇಕಂತಂದ್ರೆ ಅಲ್ಲಿ ಕ್ಲಾಕ್, ಅದು ಅಲ್ಲೆಲ್ಲ ಲಾಕ್ ಮಾಡ್ದಂಗೆ ಆಗೋದು ಅವ್ರಿಗೆ. ಆಮೇಲೆ ಆಯಿತು ಅಂಥೇಳಿ 2 ಅವರ್ ಇದು ಮಾಡ್ಕೊಂಡು ರೆಡಿ ಆಯಿತು. ಆಮೇಲೆ ಇನ್ನೂ 2 ಅವರ್ ಎಕ್ಸ್ಟ್ರಾನು ಮಾಡ್ಕೊಂಡು, ಯಾಕಂದರೆ ಅಲ್ಲಿ ಅನುಮಾನ ಕ್ಲಿಯರ್ ಆಗಬೇಕು, ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು. ಪರ್ಫೆಕ್ಟು ಅಂತ ಅವ್ರಿಗೆ ನಮಗಿಲ್ಲ, ಚೆನ್ನಾಗೈತೆ, ಏನು ತೊಂದರೆ ಇಲ್ಲ ಅಂತಂದರೆ ನಾವು ಕಳಿಸ್ಬೇಕು, ಸುಮ್ಮನೆ ಕಳ್ಸೋಂಗಿಲ್ಲ. ಅದನ್ನೆಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಅವರು ಹೋಗಿ ಇಲ್ಲ 1 ವಾರ ಟೈಮ್ ತಗೊಂಡ್ರು, ನೋಡೋಣ ಅಂಥೇಳಿ. ಎಲ್ಲ ಚೆನ್ನಾಗಿತ್ತು, ಅನುಕೂಲ ಆಯಿತು. ಆಮೇಲೆ ಕರ್ಸ್ಕೊಂಡಿದ್ದು ನಮ್ಮನ್ನು ಅಲ್ಲಿ ನೋಡಿದ್ದು. ಒಂದು ನಾವೇನು ಹೇಳ್ತೀವಿ ಅಂತಂದರೆ, ಒಂದು ಮನೆ ಕಡೆ ಒಂದು ತೊಂದರೆ ಆಯ್ತಂದರೆ ಅಲ್ಲಿ ಏನು ವಾಸ ಮಾಡ್ತಾವಲ್ಲ ಎಲ್ಗೂ ಎಫೆಕ್ಟ್ ಏನದು. ಯಾಕಂತಂದರೆ ಅಲ್ಲಿ ಆಲ್ರೆಡಿ ಹಸ ಇತ್ತು, ಎಮ್ಮೆ ಇತ್ತು, ಮಕ್ಳಿಗೂ ತೊಂದರೆಗಳಾಗಿತ್ತು. ಆ ಹಸ ಎಮ್ಮೆ ಈನಾಗೇ ಒಂದು 4 ವರ್ಷ ಆಗಿತ್ತಂತೆ. ಹೌದೌದು, ಎಮ್ಮೆ ಫಲ ಆಗಿತ್ತು. ಎಮ್ಮೆ ಅದು ಫಲ ಆಗದಿರೇ ಇತ್ತು, ಹಸನೂ ಫಲ ಆಗದಿರಿತ್ತು. ಆಮೇಲೆ ಎಲ್ಲ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸಗಳಾಗ್ತಾ ಇರಲ್ಲ. ನಾವು ಇಲ್ಲಿಂದ ಹೋಗಿ ದೈವ ಅನುಗ್ರಹದಿಂದ ಟೈಮುಗಳಿಗೆ ನೋಡ್ಕೊಂಡೇ ಹೋಗಿದ್ದು. ಅಲ್ಲೇನೇನು ಮಾಡಬೇಕು ಅಂತೇಳಿ ಅಲ್ಲೆಲ್ಲ ರಿಲೀಫ್ ಮಾಡಿ, ಮತ್ತು ಅವ್ರಿಗೆ ಅಲ್ಲಿ ಪಕ್ಕದಲ್ಲಿ ಚಿಕ್ಕದು ಒಂದು ಅವ್ರ ಮನೆ ದೇವರು ಎಲ್ಲಮ್ಮ ಅಂತೆ. ಈ ಎಲ್ಲಮ್ಮಗೂ ನಮಗೂ ಹೆಂಗೆ ಸಂಬಂಧ ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಬಂದು ಎಲ್ಲಮ್ಮನ ಶಕ್ತಿ ಜಾಸ್ತಿ ಐತೆ. ಆಲ್ಮೋಸ್ಟು ನಾವು ಸುಮಾರು ಕೇಸುಗಳಿಗೆ ಹೋದವು ಎಲ್ಲ ಮನೆ ದೇವರು ಎಲ್ಲಮ್ಮನೇ ಸಿಗ್ತಾ ಇರೋದು ನಮಗೆ. ನೋಡಿರಿ ಎಷ್ಟು ಅಂದರೆ ಉತ್ತರ ಕರ್ನಾಟಕದಲ್ಲಿ ಅವರು ಮನೆ ದೇವ್ರದ್ದು ಸೊ ಜಾಸ್ತಿ ಇದೆ. ಎಲ್ಲ ಕಡೆನೂ ನಮ್ಗೆ ಅದೇ ಸಿಗ್ತಾ ಇರೋದು. ಹೌದು, ಸಿಕ್ಕಿದ್ದೆ ತುಂಬ ಜಾಸ್ತಿ, ತುಂಬ ಎಲ್ಲಮ್ಮನೇ ಸಿಕ್ಕಿದ್ದು. ಅದರದ್ದೆಲ್ಲ ಕ್ಲಿಯರ್ ಮಾಡಿದ್ವಲ್ಲ ಅಲ್ಲಿ ಹೋಗಿ, ತುಂಬ ಅವ್ರಿಗೆಲ್ಲ ಇದು ಮಾಡಿ ಅಲ್ಲೇನೇನು ಲಾಕಗಳು ಬಿಚ್ಚಬೇಕಾಗಿತ್ತು ಬಿಚ್ಚಿಸಿ. ಆಮೇಲೆ ದೈವನೂ ಅಲ್ಲಿ ಒಂದು ಚಿಕ್ಕದು ಒಂದು ಗುಡಿ ಕಟ್ಕೊಂಡಿದ್ದಾರೆ, ದೈವದು ಲಾಕ್ ಮಾಡಿತ್ತು. ಅಂದರೆ ಆಲ್ರೆಡಿ ಅವ್ರಿಗೆ ದೈವ ಆಹ್ವಾನ ಆಗ್ತಾ ಇತ್ತಂತೆ, ಮುಂದೆ ಏನೇನಾಗೋದು ಏನು ಎಲ್ಲ ನುಡಿ ಕೊಡ್ತಾ ಇತ್ತು. ಆಮೇಲೆ ಏನೇಳಿ ನಾವು ಹೇಳ್ತೀವಲ್ಲ, ದೈವ ಕಟ್ಟಾಯ್ತಂತಂದರೆ ಅಲ್ಲಿ ಬಂದು ಸೇರ್ಕೊಳ್ಳೋದು ದುಡ್ಶಕ್ತಿಗಳು. ಯಾವಾಗ ಅಲ್ಲಿ ಕಟ್ಟಾಯಿತೋ ಇವ್ರು ಹೇಳಿದ್ದೆಲ್ಲ ವಾಗ್ದಾನ ವಾಕ್ಯ ಸುಳ್ಳಾಗ್ತಾಯಿತ್ತು, ಕೆಲಸಗಳು ಆಗ್ತಾ ಇರಲ್ಲ. ಅವ್ರಿಗೂ ಈ ಜನ್ಮ ಸಾಕಾಗೋಗ್ಬಿಟ್ಟದಪ್ಪ ಅನಿಸ್ತೇಳಿ ಈ ಥರ ತೊಂದರೆಗಳಾಗಿತ್ತು. ಯಾವಾಗ ನಾವೆಲ್ಲ ಹೋಗಿ ಕ್ಲಿಯರ್ ಮಾಡಿದಾಯಿತು ನೋಡಿರಿ, ಇಲ್ಲಿ ದೈವ ಎಷ್ಟು ನೀಟಾಗಿ ಸೂಚನೆ ಕೊಡ್ತದೆ ಅನ್ನೋದಕ್ಕೆ ಕಣ್ಣೆದುರಿಗೆ ಕಾಣಿಸ್ತದೆ ಕೆಲವು ಸಾಕ್ಷಿಗಳು. ನಾವು ಅದನ್ನು ತುಂಬ ಕೇರ್ಫುಲ್ಲಾಗಿ ತಗೊಬೇಕು. ಕೆಲವರು ಹೇಳ್ತಾರೆ ದೈವನ ತೋರಿಸಿ ಅಂತೇಳ. ದೈವನ ತೋರಿಸೋದಲ್ಲ, ನಮ್ಮ ಅನುಭವಕ್ಕೆ ಬರೋಂಥದ್ದು ಇದು. ಹೆಂಗೆ ಅನುಭವಕ್ಕೆ ಅಂತ ಕೇಳ್ಕೊಂಬೇಕು ನೀವು. ಇದು ಯಾವ ರೀತಿ ಅಂತಂದರೆ, ಇವಾಗ ನಾವೇನೋ ಒಂದು ಎಲ್ಲಿಗೋ ಹೋಗಬೇಕು, ಏನೋ ಒಂದು ಕಷ್ಟ ಕಾಲದಲ್ಲಿ ನಿಂತಿರ್ತೀವಿ, ನಮ್ಗೆ ಯಾರು ಆ ಟೈಮಲ್ಲಿ ಬಂದು ಹೆಲ್ಪ್ ಮಾಡಿ ಕರ್ಕೊಂಡೋಗಿ ಬಿಡ್ತಾರಲ್ಲ, ಅಲ್ಲೇ ದೈವ ಬಂದಿರ್ತದೆ. ಅವರು ಥ್ರೂ ದೈವದ್ದು ಒಂದು ಸೇವೆ ಆಗಲ್ಲ, ಇಲ್ಲ ದೈವನೇ ದಾರಿ ಕೊಟ್ಟಿರೋದು. ದೈವನೇ ಅದು. ಈಗ ನೀವು 100 ಜನ ಈಗ ಎಲ್ಲಿಗೂ ಹೋಗಬೇಕು, ನಡ್ಕೊಂಡು ಹೋಗ್ತಾ ಇರ್ತೀವಿ, 100 ಜನ ನಿಲ್ಲಿಸ್ತೀವಿ, ಒಬ್ಬನೂ ನಿಲ್ಲಿಸಲ್ಲ. ಅವಾಗ ಏನು ಅನ್ಕೊಂತೀವಿ, ಸಾಕಪ್ಪ ಇದು ಅಂದ್ಕೊಂತೀವಿ. ಆಮೇಲೆ ಏನು ಮಾಡ್ತೀವಿ, ಯಾರೋ ಒಬ್ಬನಿಗೆ ಕೈ ಆಡಕ್ಕೆ ನಿಲ್ಲಿಸ್ತಾನೆ, ನಾವು ಎತ್ಕೊಂಡಾಗ ನಮ್ಮ ಜಾಗ ಕಳಿಸ್ದಾಗ ನಾವೇನು ಅಪ್ಪ ದೇವ್ರು ಬಂದಂಗೆ ಬಂದೆ ಪುಣ್ಯಾತ್ಮ ಮಾತು ಹೇಳ್ತಾರೆ. ಆ ದೇವ್ರು ಬಂದಂಗೆ ಅಲ್ಲೇ ದೈವನೇ ಅವನ ಹೃದಯದಾಗ ಹೋಗಿ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿಸಿರ್ತದೆ. ಇದು ದೈವ ಅಂತ ಹೇಳ್ತೀವಿ ನಾವು. ಕಣ್ಣೆದ್ರಿಗೆ ಸಾಕ್ಷಿ ಅಷ್ಟೇ, ಇನ್ನೇನು ಅದೇ ಸೀಳಿ ಎಲ್ಲ ತೋರ್ಸೋಕ್ಕಾಗಲ್ಲ ದೈವನ. ದೈವನ ಹೆಂಗೆ ಅಂತಂದರೆ, ಕೆಲವು ವಿಚಾರಗಳಲ್ಲಿ ನಾವು ಕೆಲಸ ಎಲ್ಲ ಕ್ಲಿಯರ್ ಆಗಿ ಎಲ್ಲ ಮಾಡ್ತಾನೆ, ಒಂದು ಶುಭ ಸೂಚನೆ ಕೊಡ್ತದೆ. ಅವ್ರಿಗೆ ಅನುಮಾನ ಎಲ್ಲ ಕ್ಲಿಯರ್ ಆಯಿತು, ಎಲ್ಲ ಅವ್ರಿಗೂ ಮೊದಲೇ ಗೊತ್ತಿತ್ತು ಈ ಥರ ಎಲ್ಲ ನಾವು ಬಂದರೆ 100% ಗ್ಯಾರಂಟಿ ಕೆಲಸ ಆಗೇ ಆಗ್ತದಂತ. ನಾವೆಲ್ಲ ಕ್ಲಿಯರ್ ಆದಮೇಲೆ ನೋಡ್ರಿ, ಎಲ್ಲಮ್ಮನವರು ಅಲ್ಲಿ ಇವರು ಜೋಗತ್ತಿಯವರು ಅಲ್ಲೇ ಬಂದ್ರಲ್ಲ. ಅದಕ್ಕೆ ಜೋಗ ಬಿಡುತ್ತೆ ನೋಡಿ, ಇವಾಗ ನಾವು ಕಟ್ಟುವಂಥ ಟೈಮ್ಗೆ ಅವ್ರು ಬರ್ತಾ ಇದ್ದಾರಲ್ಲ, ಅಂದರೆ ದೇವರ ಆಶೀರ್ವಾದ ಎಲ್ಲಮ್ಮನೆ ತಾನೇ ಇವ್ರಿಗೆ ಬರ್ತಾ ಇರ್ತೀಗ.
ಅಲ್ಲೇ ಬಂದು ಅವರು ಅಲ್ಲಿ ಹೇಳಿದ್ರಲ್ಲ ಸುಮಾರು ಇವರೇನು ಬಂದೇ ಇರಲಿ ಇವತ್ತೇ ನೋಡ್ರಿ ಜೋಗೇಶ್ವರಿ ಎಲ್ಲಮ್ಮನವರು ಅಂದರೆ ದೈವ ಅಮ್ಮನ ಬಂತಲ್ಲಿ ಬಂತು. ಅಮ್ಮ ಬಂದಿದ್ದಾಯಿತು ಅವ್ರಿಗೆ ಅರಿಶಿನ ಕುಂಕುಮ ಕೊಡಿಸಿ ಎಲ್ಲ ಇದು ಮಾಡಿ ಅವ್ರಿಗೇನು ಕೊಡಬೇಕೆಲ್ಲ ಕೊಟ್ಟು ಒಂದು ಆಶೀರ್ವಾದ ಮಾಡಿಸಿ ಆ ಥರ ಹಂಗೆ ಅದು ರಿಸಲ್ಟ್ ಅದು. ಅದ್ರ ಮತ್ತೆ ಎರಡೊಂದು ಮಾತೇ ಬರಲ್ಲ ಅದು. ಆಮೇಲೆ ಅದೆಲ್ಲ ಕ್ಲಿಯರ್ ಆಯಿತು. ಆಮೇಲೆ ನಾವು ಎಲ್ಲ ಕ್ಲಿಯರ್ ಮಾಡ್ಕೊಂಬಂದು ತುಂಬ ರಿಸ್ಕ್ ತಗೊಂಡು ಮಾಡಿಕೊಟ್ವಿ. ಆಮೇಲೆ ಬಂದಾದಮೇಲೆ ಅವ್ರೇನು ಹೇಳಿದ್ರು, ಒಂದು ವಾರ 15 ದಿನಕ್ಕೇನು ಇಲ್ಲ ನಮ್ಮದು ಎಮ್ಮೆನೂ ಈ ಥರ ನಮ್ಮದು ಹೊಸ ಈ ಥರ ಫಲ ಕಟ್ಟೈತೆ ಗುರುಗಳೇ, 3-4 ವರ್ಷ ಆಗಿತ್ತು, ಏನು ಮಾಡಿದ್ರು ಕಟ್ತಾ ಇರಲ್ಲ ಅಂತ ಹೇಳ್ತು. ಸರಿ ಅಂದ್ಬಿಟ್ಟು ಮೊನ್ನೆ ಮತ್ತೆ ಹೋದ್ವಲ್ಲ ನಾವು, ಹೋಗಿ ಎಲ್ಲ ನೋಡಿದಾಗ ಏನಾಗ್ತದೆ ಅಂದರೆ ನಾನು ಅದೇ ಹೇಳ್ತೀವಲ್ಲ, ದೈವನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಅದು ಅದ್ರ ಫೀಲ್ ಗೊತ್ತಾಗ್ತಾ ಇರ್ತದೆ, ಸೂಚನೆಗಳು ಬರ್ತಾ ಇರ್ತದೆ. ಅಂದರೆ ನಾವೇನು ಹೇಳ್ತೀವಲ್ಲ, ಯಾವ ಟೈಮ್ ಪೂಜೆ ಮಾಡಬೇಕು, ಏನು ಇವಾಗ ಏನಾಗಬೇಕು. ಈಗ ನಮಗೆ ಕೆಲವು ವಿಚಾರಗಳಲ್ಲಿ ಏನು ಹೇಳ್ತದೆ ಅಂತಂದರೆ, ನಮಗೆ ಅಂದರೆ ಇವಾಗ ಏನೋ ಒಂಥರ ಮೈ ಕೈ ನೋವು ಸುಸ್ತು ನಮಗೇನೋ ಲಾಕ್ ಆಗ್ತೈತೆ ಅಂತಂದರೆ ದೈವಾಗ ಆಗ್ತಾ ಇರ್ತದೆ ಅದು, ನಾವು ಎಚ್ಚೆತ್ಕೊಂಬೇಕಿಲ್ಲಿ, ಅರ್ಥ ಆಯ್ತಾ. ಆಮೇಲೆ ಈ ಕೆಲವ್ರು ಏನಾಗ್ತದೆ ಅಂತಂದರೆ ಕಣ್ಣು ಕಟ್ಟಿಬಿಟ್ಟಿರ್ತಾರೆ, ದೇವ್ರಿಗೆ ಏನು ಹೇಳ್ತೀವಿ ದೃಷ್ಟಿ ಇರಲ್ಲ ಕಣ್ಣು, ಅಂದರೆ ನಮ್ಗೆ ಅವಾಗ ಏನಾಗ್ತಾ ಇರ್ತದೆ ಗೊತ್ತಾ, ಈ ಕಣ್ಣು ಏನಪ್ಪ ನಮ್ಮ ಕಣ್ಣುಗಳು ಹೊಡಿತಾನೆ ಅದು ಏನು ಮಿಲ ಅಂತೈತೆ, ಒಂಥರ ತುರ್ಕೆ ಆಗ್ತಾ ಇರ್ತದೆ ಅಂತೀವಿ, ಅಂದರೆ ಅದು ದೈವಾಗ ಕಣ್ಣು ಕಟ್ಟಿರ್ತಾರೆ. ಸೊ ಆ ಎಫೆಕ್ಟ್ ನಿಮ್ಗೆ ಅದು ಸೂಚನೆ. ಆಮೇಲೆ ಕಿವಿಗೆ ಏನೇನೋ ಎಫೆಕ್ಟ್ ಆಗಿದ್ರೆ ಕಿವಿದು ಇಲ್ಲ ಆಗೋದು, ತೊಂದರೆಗಳಾಗೋದು, ಕಿವಿ ಕೇಳಿಸ್ತಿದ್ದಂಗೆ ಆಗೋದು, ನಮಗೆ ಮಂದ ಥರ ಆಗೋದು, ಈ ಥರ ಆಗಿರ್ತದೆ. ಇದನ್ನು ನಾವು ಮೊದಲು ನೀಟಾಗಿ ಗಮನಿಸ್ಕೊಂಬೇಕಿದ್ದು. ಇದಕ್ಕೆ ಗಮನಿಸ್ಕೊಂಬಿಟ್ರೆ ದೈವ ನಮಗೂ ಅದು ಅದರ ಸಂಬಂಧನೇ ಬೇರೆ ಒಂದು. ಆಮೇಲೆ ಕೆಲವ್ರಿಗೂ ನೀವು ಅನುಭವ ಇದ್ರದ್ದು ಅದಾಯಿತು, ಓದ್ವಿ, ಕ್ಲಿಯರೆನ್ಸ್ ಆಯಿತು, ಆಮೇಲೆ ಅವರು ನಮಗೆ ಒಂದು ಇದು ಕೊಟ್ಟರು, ಪರವಾಗಿಲ್ಲ ಎಲ್ಲ ನಮ್ಗೆ ತುಂಬ ಒಳ್ಳೆಯದಾಯಿತು ಅಂತೇಳಿ. ಆಮೇಲೆ ಅವರು ಕೆಲವು ಲೋಪದೋಷಗಳದ್ದು ಏನೇನಿತ್ತು ಅದನ್ನೆಲ್ಲ ಹೇಳಿದ್ವಿ, ಕ್ಲಿಯರ್ ಮಾಡಿದ್ವಿ, ಅದು ಅನನುಕೂಲ ಆಯಿತು. ಇನ್ನು ಕೆಲವ್ದು ಏನಾಗ್ತದೆ ಅಂತಂದರೆ ದೈವದ ಬಗ್ಗೆ ನಾನು ಕೆಲವು ವಿಚಾರಗಳು ಹೇಳ್ಬೇಕಿಲ್ಲಿ. ದೈವದ ಹೆಂಗೆ ಅಂತಂದರೆ, ಈಗ ನೀವು ನೋಡಿರಿ, ನನ್ನ ಅನುಭವ ಇದು, ಈಗ ಬೇರೆಯವ್ರಿಗೇನೋ ಗೊತ್ತಿಲ್ಲ, ನೀವು ನೋಡಿರಿ ಎಷ್ಟೇ ಮೈ ಬಿಸಿ ಇರಲಿ, ನಮಗೆ ದೈವ ನಮ್ಮ ಒಳಗಡೆ ಐತೆ ಅಂದರೆ ನೀವು ಎಂಥ ಬಿಸಿನಾಗಿ ಹಿಂಗೆ ಕೂತ್ಕೊಂಡ್ರೆ ದೇಹ ಆಟೋಮೆಟಿಕ್ ತಣ್ಣಗೆ ಕೂಲ್ ಆಗ್ತದೆ, ಶಾಂತಿ ಆಗ್ತದೆ, ಮನ್ಸಿಗೆ ನೆಮ್ಮದಿ ಅನ್ನಿಸ್ತೈತೆ. ಆಮೇಲೆ ನೀವು ಇದು ಹೆಂಗೆ ಆಗ್ತದೆ ಅಂತಂದರೆ, ನಾವು ಆ ದೇವ್ರದ್ದು ಒಂದು ಜಪ ಮಾಡ್ತಾ 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 ಹೆಂಗೆ ಆಗ್ತದೆ ಅಂತಂದರೆ, ಒಳ್ಳೆ ನಮಗೆ ಅಮೃತ ಕುಡ್ದಷ್ಟೇ ಅನುಭವ ಆಗ್ತದೆ, ಮನ್ಸಿಗೆ ಸಮಾಧಾನ, ಏನೋ ಒಂಥರ ಫೀಲ್ ಆಗ್ತಾ ಇರ್ತದೆ, ಒಂಥರ ಸ್ವರ್ಗ ಇದ್ದಂಗೆ ಇರ್ತದೆ. ಅದು ಮಾಡ್ತಾಯಿದ್ರೆ ಫೀಲೇ ಬೇರೆ ಇರ್ತದೆ ಅದು. ಆಮೇಲೆ ನೀವು ಹಿಂಗೆ ಕೂತ್ಕೊಂಡು ಹಿಂಗೆ ಧ್ಯಾನ ಮಾಡ್ತಾ 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 ಇದ್ದರೆ, ಇವಾಗ ನೀವು ಮ್ಯಾಕ್ಸಿಮಮ್ ಹೇಳೋದು ನಾನು, ಒಂದು 70 kg ಇದ್ರೂ 10 kg ತೂಕ ಇರಲ್ಲ, ಅಂದರೆ ಬಾಡಿ ಒಂಥರ ಅಗ್ರ ಆಗ್ತಾ ಇರ್ತದೆ, ಸಮಾಧಾನ. ಆಮೇಲೆ ಇವಾಗ ನಾವು ಈ ಕೆಲಸಕ್ಕೆ ಹೋಗ್ಬೇಕಂದಿದ ತಕ್ಷಣವೇ ಕೆಲಸ ಆಗ್ತದೆ. ಆಮೇಲೆ ಆ ಟೈಮ್ಗೆ ಇವಾಗ ಏನೋ ಒಂದು ಕೆಲಸ ಮಾಡಬೇಕು, ಈ ಟೈಮ್ಗೆ ಏನು ಮಾಡೋದು ಅಂದರೆ ಆ ಟೈಮ್ಗೆ ಯಾರೋ ಒಬ್ಬನ ಕರ್ಸ್ಕೊಂಬಂದು ಆ ಕೆಲಸ ಮಾಡ್ತದೆ. ಸೊ ಎಲ್ಲೋ ಒಂದು ರೀತಿಯಲ್ಲಿ ಆಗೋ ಕೆಲಸಗಳು ಅಡೆತಡೆನೇ ಇರಲ್ಲ ಅದು. ಆಮೇಲೆ ಒಂದು ನಮಗೇನ ತೊಂದರೆ ಆಗ್ತೈತೆ ಅಂತಂದರೆ ಇಲ್ಲೇ ಸೂಚನೆ ಕೊಡ್ತಾ ಇರ್ತದೆ, ಇಲ್ಲಿ ತೊಂದರೆ ಆಗ್ತದೆ, ನಿಧಾನ ಮಾಡು, ಇಲ್ಲಿ ಈ ಥರ ಮಾಡು ಅನ್ನೋದು ಗೋಚರಗಳು ಕೊಡ್ತಾನೇ ಇರ್ತದೆ. ಆಮೇಲೆ ನಮಗೇನ ಅಕಸ್ಮಾತ್ ಮುಂದೆ ಕಷ್ಟ ಬರ್ತೈತೆ, ಇಂಥವ್ರು ಅಂದರೆ ಕಷ್ಟ ಬರೋದು ತೋರಿಸ್ತಾ ಇರ್ತದೆ, ಇಂಥವ್ರನಿಂದ ಅನ್ನೋದು ಅದು ಪಕ್ಕ ಗೊತ್ತಿದ್ರೆ ತೋರಿಸ್ಬಿಡ್ತದೆ. ಇಲ್ಲಾಂತಂದರೆ ಮುಂದೆ ಅವ್ರಿಗೆ ಏನಾನ ಸಮಸ್ಯೆಗಳಾಗ್ಬೋದು ಅಂತೇಳಿ ಒಟ್ಟಿನ ತೊಂದರೆ ಬರ್ತೈತೆ ಅಂತೇಳ್ತಾ ಅವಾಗ ನಾವು ಜಾಗೃತವಾಗಬೇಕು, ಏನು ಮಾಡ್ಕೊಬೇಕು, ಏನು ಹೆಂಗೆ ಅನ್ನೋದನ್ನ ತಿಳ್ಕೊಬೇಕು. ಆಮೇಲೆ ಒಂದು ಮನೆ ಒಳಗಡೆ ನಮಗೆ ದೈವ ಶಕ್ತಿನೇ ಇಲ್ಲ ಅಂತಂದರೆ ನಾವು ಮನೆ ಒಳಗಡೆ ಇರೋಕ್ಕಾಗೋದೇ ಇಲ್ಲ, ಒಂಥರ ಮಂಕು, ಎದ್ದು ಆಚೆಗೆ ಹೋಗೋಣ, ಮನೆಗಿರೋದೇ ಬೇಡ, ಆಚೆಗೆ ಹೋಗಬೇಕು, ಆಕರ್ಷಣೆ ಇರಲ್ಲ. ಆಮೇಲೆ ದೈವ ಇದರಲ್ಲೇನೂ ಅಷ್ಟೇ, ದೇವಸ್ಥಾನದಲ್ಲಿ ದೈವ ಶಕ್ತಿ ಇಲ್ಲ ಅಂತಂದರೆ ನೀನು ಪೂಜೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಬೇಕಾದ್ರೆ 15 ದಿನ ಬಾಕ್ಲು ಹಾಕಿದ್ರು ಬಿಡು ನೋಡೋಣ ಅಂದ್ಕೊಂಡು ದೇವ್ರು ಅಲ್ಲೇ, ನೀನು ಇಲ್ಲೇ, ಅಲ್ಲಿ ಬಂದು ಭೂತಗಳು ವಾಸ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತವೆ. ಈ ಥರ ಇರೋದಿದ್ದು ದೈವ ಅನುಭವ ನೀನು ಎಷ್ಟು ಪಡೆದ್ರೂ ಸಾಲಲ್ಲ ಇಲ್ಲಿ, ಈ ಥರ ಅಂತ ಇರೋವಂಥದ್ದು ವಿಚಾರಗಳು. ಅದಕ್ಕೆ ಹೇಳೋದು ದೈವನ ನಾವು. ಆಮೇಲೆ ಈ ದೈವ ಅಂದರೆ ಇವು ದೇವ್ರ ಪೂಜೆ ಮಾಡೋರು, ಅದನ್ನು ಆರಾಧನೆ ಮಾಡೋರು, ಅದು ಸಿಸ್ಟಮೆಟಿಕ್ಕೆ ಬೇರೆ ಇರ್ತದೆ. ಸೊ ಕೆಲವು ಕಡೆ ಕೆಲಸಗಳು ಕೂಡ ಆಗಲ್ಲ ಅಂತ ಇದಕ್ಕೆ ಮೊದಲು ನಾವು ಮಾತಾಡಿದ್ದೀವಿ. ಕೆಲಸಗಳು ಕೂಡ ಈಗ ಆಗುತ್ತೆ ಅನ್ನೋ ಕೆಲಸಗಳು ಆಗೋದಿಲ್ಲ. ಇಲ್ಲಿ ನುಡಿದು ನೀವು ಹೇಳಿರೋದು ಅದು ಏನಾಗ್ತದೆ ಅಂತಂದರೆ, ಇಲ್ಲಿ ಆಲ್ರೆಡಿ ದೇವ್ರಿಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಎಲ್ಲ ಬಂಧನ ಆಗಿರ್ತದೆ, ಮಾತು ಕಟ್ಟಿರೋದು. ಅಂದರೆ ನಾವು ಹೇಳಿದ್ವಲ್ಲ, ಅದು ಏನಾಗ್ತದೆ ಅಂತಂದ್ರೆ ಆ ಜಾಗದಲ್ಲಿ ಇರಲ್ಲ ದೈವ.
ಆ ಜಾಗದಲ್ಲಿ ಯಾವಾಗ ಇರಲ್ಲ ದೈವ ಇದು ದುಶ್ಶಕ್ತಿ ಬಂದು ಕೂತ್ಕೊಂತದಲ್ಲ. ಅಂದರೆ ನಾವೇನು ಹೇಳ್ತೀವಿ, ಆತ್ಮ ಪರಮಾತ್ಮ, ಆ ಶಕ್ತಿನೂ ಒಂಥರ ಅದಕ್ಕೂ ಒಂದು ಪವರ್ ಇರ್ತದೆ. ಅದೇ ಹೇಳ್ತಾ ಇರ್ತದೆ ಅವಾಗ ಇವನಿಗೆ ಗೊತ್ತಾಗಲ್ಲ ಅದು. ನಾನು ಹೇಳ್ದೆ ಮತ್ತು ಕೆಲಸಗಳಾಗಿಲ್ಲ. ಆಮೇಲೆ ನೋಡ್ರಿ ಇನ್ನೊಂದು, ಈ ಬೇರೆಯವ್ರಿಗೆ ಎಲ್ರಿಗೂ ಹೇಳ್ತಾ ಇರ್ತದೆ ಇದು. ಇವಂದು ಕೇಳಕ್ಕೆ ಹೋದಾಗ ಇವಂದು ಹೇಳೋದೇ ಇಲ್ಲ ಅದು. ಇವಂದು ಹೇಳಿದ್ರು ಕೆಲಸ ಆಗಲ್ಲ ಅವಾಗ ಇವನೇನು ಅನ್ಕೊಂತಾನೆ, ನನಗೆ ಯಾಕೋ ದೇವ್ರ ಮೇಲೇ ನಂಬಿಕೆ ಇಲ್ಲಪ್ಪ, ನನಗೆ ಬೇರೆಯವ್ರಿಗೆ ಕೆಲಸಗಳಾಗ್ತದೆ, ನಂದಾಗಲ್ಲ ಅಂದರೆ ಆಲ್ರೆಡಿ ದೈವ ಎಲ್ಲಿರ್ತದೆ? ದೈವ ಬಂದು ಸೇರ್ಕೊಂಡಿರ್ತದೆ ಇಲ್ಲಿ. ದೈವ ಬಂದು ಸೇರ್ಕೊಂಡಾಗ ಇಲ್ಲಿ ಕೆಲಸಗಳು ಆಗಲ್ಲ, ಇವನಿಗೆ ದರಿದ್ರನೂ ಬರ್ತದೆ, ಎಲ್ಲ ಕಡೆನೂ ತೊಂದರೆಗಳು ಆಗ್ತದೆ, ಕಷ್ಟಗಳು ನಷ್ಟಗಳು ಪ್ರತಿಯೊಂದೂ ಇದಾಗ್ತಾ ಇರ್ತದೆ. ಆಮೇಲೆ ಒಂದು ದೈವಶಕ್ತಿ ಐತೆ ಅಂತಂದರೆ ಅಲ್ಲಿ ನೀನು ಬರ್ತಾ ಇದ್ದಂಗೆ ಅದು ಆಕರ್ಷಣೆ ಹಂಗೆ ಎಳ್ಕೊಂತೈತಿ. ಇದು ಅದ್ರದ್ದು ಫೀಲ್ ಅದು. ಆಮೇಲೆ ಅದು ನೀನು ಕೂತ್ಕೊಂಡು ನೀಟಾಗಿ ಮಾಡ್ತಾ ಇದ್ದರೆ ಜಪ ತಪ ಹೆಂಗಿರ್ತದೆ ಅಂತಂದರೆ, ಈ ಸ್ವರ್ಗಕ್ಕೆ ಹೋಗಿ ಬಂದು ಅಮೃತ ಎಷ್ಟು ಕುಡ್ದಿರ್ತೀವಿ ಅಷ್ಟು ಸಮಾಧಾನ ಆಗ್ತಾ ಇರ್ತದೆ ಮನುಷ್ಯನಿಗೆ. ಒಂದು ದೈವ ಇದ್ದರೆ ಇನ್ನೇನು ಬೇಡಪ್ಪ ನಮಗೆ, ಇದು ಮತ್ತು ಬೇರೆ ಏನೇ ಬೇಡ, ಈ ಪ್ರಪಂಚನೇ ನಮಗಿದೆ, ದೈವನೇ ಪ್ರಪಂಚ ಅಂತೇಳಿ ಆ ಲೆಕ್ಕದಾಗ ಕೂತ್ಕೊಂತಾರದು. ಎಲ್ಲವೂ ಸಮಾಧಾನವಾಗಿ, ಎಲ್ಲ ಸಮಾಧಾನ, ನಮ್ಗೆ ಇನ್ನೇನು ಬೇಡ, ನಮಗಿದೇ ಬೇಕಷ್ಟೆ, ದೈವನೇ ಒಂದು ಅಮೃತ. ಈಗ ಅಮೃತ ಕೊಟ್ಟರೆ ಮತ್ತು ಬೇರೆಯವ್ರು ಎಲ್ಲಿಗೆ ಹೋಗ್ತೀರಿ? ಈಗ ಸೊ ಅದೇ ಬೇಕು ಅನ್ಸುತ್ತೆ. ಅದೇ ಬೇಕು ಅನಿಸ್ತದೆ. ಮತ್ತು ಈಗ ನೋಡಿರಿ, ನೀವು ಎಲ್ಲಿಗೆ ಹೋಗ್ತೀರ, ರಾತ್ರಿ 1 ಗಂಟೆ ಆಯಿತು ಅಂದ್ಕೊಳ್ರಿ, ಎಲ್ಲ ಹೋಗಿ ಬಂದಾಗ ಅಲ್ಲಿಗೇನಾಗ್ತದೆ ಅಂತಂದರೆ, ಆ ಜಾಗಕ್ಕೆ ಹೋಗಿ ಬಂದಾಗ 1 ಗಂಟೆ ಆಗಿರ್ತದೆ. ದೇವಸ್ಥಾನ ಹತ್ರಕ್ಕೆ ಹೋಗಿ ಎಲ್ಲ ಹೋಗಿ ಸುತ್ತಾಕೊಂಬಂದಿರ್ತಾರೆ. ಅವ್ರಿಗೇನಾಗ್ತದೆ, ಮುಂದಕ್ಕೆ ಹೋಗಲ್ಲ, ಇರಪ್ಪ ಒಂದು ಪೂಜೆ ಮಾಡಿಬಿಡೋಣ, ದೇವ್ರದ್ದು ಒಂದು ಧ್ಯಾನ ಮಾಡಿಬಿಡು. ಅವ್ನಿಗೆ ಅಷ್ಟು ನಿದ್ದೆ ಹೇಳಿದ್ರು ಅದು ಆಟೋಮೆಟಿಕಾಗಿ ನಿದ್ದೆ ಹೋಗ್ತದೆ. ಸೊ ಸಮಾಧಾನವಾಗಿ ಅಂದ್ರೆ ಒಂದು ಕನೆಕ್ಷನ್ನೇ ಇರಬೇಕು. ಯಾವಾಗ ಕನೆಕ್ಷನ್ ಕಟ್ಟಾಗಬಾರ್ದು, ಕಟ್ಟಾಗಲ್ಲ ಅದು. ದೈವದ ಕನೆಕ್ಷನ್ ಜೊತೆಯಲ್ಲಿದ್ದಾಗ ಸೊ ಎಲ್ಲವೂ ಸರಿಸಾಗಿ ಅಂದರೆ ಸುಲಭವಾಗಿ ಆಗುತ್ತೆ ಕೆಲಸಗಳು. ಅದು ನೋಡಿ ಅದು. ಆಮೇಲೆ ನೋಡಿರಿ, ಮಾನವನಿಗೂ ದೈವಾಗ ಹೆಂಗೆ ನಾನು ಹೇಳಿದ್ನಲ್ಲ, ಇವಾಗ ನೀವು ಕಿವಿಗೆ ಅಲ್ಲಿ ದೇವ್ರಿಗೆ ನನ್ನ ಕಿವಿಗೆ ಹೂವು ಅಡ್ಡ ಹಾಕ್ಬಿಟ್ಟಂದರೆ ಇವನು ಕಿವಿನೇ ಕೇಳಿಸಾರಲ್ಲ. ಅದು ಅವ್ರಿಗೇನೋ ಹೇಳ್ತಾ ಇರ್ತಾರೆ, ಕೇಳಿಸ್ತಾ ಇರಲ್ಲ. ಅಂದರೆ ಅಲ್ಲಿ ಸೂಚನೆ ಅದು ದೈವಗೆ. ಅದೆಲ್ಲ ನೋಡ್ಕೊಬೇಕು. ಇವು ತುಂಬ ಒಂದು ಅನುಭವ, ಎಕ್ಸ್ಪೀರಿಯೆನ್ಸ್. ಇವು ನೀವು ಎಷ್ಟೇ ತಗೊಂಡ್ರೂ ಸಾಲಲ್ಲ. ಇಲ್ಲಿ ತುಂಬ ಅನುಭವ ಬೇಕಿಲ್ಲಿ. ತುಂಬಾ ಈ ವಿಚಾರಗಳು, ದೈವದ ವಿಚಾರಗಳಲ್ಲಿ ಸಾಕಷ್ಟು ಇದ್ದಾವೆ. ತುಂಬ ಅನುಭವಗಳು ನಮ್ಗೆ ಈಗೀಗ ಸ್ವಲ್ಪ ಬರ್ತಾ ಇದ್ದಾವೆ. ಈಗ ಕಂಟಿನ್ಯೂ ಅದರಲ್ಲಿ ತುಂಬ ಬೆಸ್ಟ್ ಇದು ಯಾವುದೋ ಒಂದು ರೀತಿ ಬೇರೆ ಥರ ಅನುಭವ ಆಯ್ತಲ್ಲ, ಆ ಥರದ ವಿಚಾರಗಳನ್ನ ಮಾತ್ರ ನಾನು ವಿಡಿಯೋಗಳು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಥರದ್ದು ಕಂಟಿನ್ಯೂ ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.